ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೋಡಿ, ಕರಿಕೆಸುವಿನ ದಂಟು ತೋರಿಸ್ತಾ ಇದ್ದೇನೆ. ಇದರದೊಂದು ಒಳ್ಳೆ ಸೂಪರಾದ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದನ್ನೆಲ್ಲ ನಾರು ತೆಗೆದು ಚಿಕ್ಕ ಚಿಕ್ಕ ಪೀಸಾಗಿ ಹೆಚ್ಚಿಟ್ಕೊಳ್ಬೇಕು. ನಂತರ ನೋಡಿ, ಮೆಣಸು, ಉದ್ದಿನಬೇಳೆ, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಮೆಂತೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಅರಶಿನ ಹುಡಿ ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ತೆಂಗಿನ ತುರಿ ನೋಡಿ ಹೆಚ್ಚಿಟ್ಟುಕೊಂಡು ಆಯಿತು. ಈಗ ನಾನು ಈ ಮೆಣಸನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತೇನೆ. ಸ್ವಲ್ಪ ಎಣ್ಣೆ ಹಾಕಿದರೆ ಆಯಿತು. ನಾನು ತೆಂಗಿನ ಎಣ್ಣೆಯೇ ಯೂಸ್ ಮಾಡೋದು. ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಸರಿಯಾಗಿ ಹುರ್ಕೊಳ್ಬೇಕು. ಎಣ್ಣೆ ಹಾಕಿದ್ದೇನೆ ನಾನು. ಸ್ವಲ್ಪ ಕೆಂಪಾಗುವಾಗ ಒಂದು ಟೊಮೆಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಹೀಗೆ ಹಾಕ್ಕೊಳ್ಬೇಕು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಲಿಕ್ಕೆ ಉಂಟು. ಈಗ ನೋಡಿ, ತೆಂಗಿನ ತುರಿ ಕೂಡ ಕೆಂಪಾಗೋ ತನಕ ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ನೋಡಿ, ನಾನೀಗ ಕೆಸುವನ್ನು ಹೀಗೆ ಚೆನ್ನಾಗಿ ತೊಳೆದೆಲ್ಲ ಹೆಚ್ಚಿಟ್ಟುಕೊಂಡಿದ್ದೇನಲ್ಲ, ಅದನ್ನು ಸ್ವಲ್ಪ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು, ಹುರ್ಕೊಳ್ಬೇಕು. ಅದು ಬಾಡ್ತದೆ. ನಂತರ ನಾವು ಮಸಾಲೆ ಕುದಿಲಿಕ್ಕೆ ಇಡ್ತೇವಲ್ಲ, ಆವಾಗ ಇದನ್ನು ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ಹುರಿದ ಮೇಲೆ ಅದು ಬಾಡಿ ಹೋಗ್ತದೆ. ನೋಡಿ, ಈಗ ಕುದಿಲಿಕ್ಕೆ ಇಟ್ಟಿದ್ದೇನೆ ರಸ, ಅದಕ್ಕೆ ಇದನ್ನು ಈಗ ಹಾಕಿದೆ. ನೋಡಿ, ತುಂಬ ಅಂದರೆ ತುಂಬ ಟೇಸ್ಟ್ ಆಗ್ತದೆ. ಸೇಮ್ ಅಣಬೆ ಟೈಪ್ ಆಗ್ತದೆ. ನಾವು ಕೆಸು ಅಂತ ಗೊತ್ತೇ ಆಗೋದಿಲ್ಲ. ಮತ್ತು ಕರಿ ಕೆಸು ಇದು ತುರಿಸೋದಿಲ್ಲ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದರೆ ಆಯಿತು. ಅದು ತುರಿಸೋದಿಲ್ಲ, ಏನಿಲ್ಲ, ಒಳ್ಳೆಯದಿದೆ ಅದು. ನಂತರ ಈಗ ನಾನು ಅದಕ್ಕೆ ಒಂದು ಒಗ್ಗರಣೆ ಹಾಕ್ತೇನೆ. ಸಾಸಿವೆ ಹಾಕಿದೆ, ಬೆಳ್ಳುಳ್ಳಿ, ಒಂದೆರಡು ಮೆಣಸು, ಕರ್ಬೇವಿನ ಸೊಪ್ಪೆಲ್ಲ ಇದ್ದರೆ ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ಕೆಂಪಾದ ನಂತರ ಇದಕ್ಕೆ ಹಾಕಬೇಕು. ತುಂಬ ಒಳ್ಳೆಯದಾಗಿದೆ. ನೋಡಿ, ಇದು ದೋಸೆ ಒಟ್ಟಿಗೆ ಕೂಡ ತಿನ್ಬೋದು. ಅನ್ನದ ಜೊತೆ ಕೂಡ ನಾವು ಉಪಯೋಗಿಸ್ಬೋದು. ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ, ಕೆಸುವಿನ ದಂಟಿನ ಸಾಂಬಾರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.